ಕರ್ನಾಟಕದಲ್ಲಿ ಸತತ 2 ದಿನ ಪ್ರವಾಹ ಮಳೆ ಎಚ್ಚರಿಕೆ. ಸತತ 2 ದಿನವೂ ಕೂಡ ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಘೋಷಣೆ. ಎಸ್, ಕರ್ನಾಟಕದಲ್ಲಿ ಸತತ 2 ದಿನ ಪ್ರವಾಹ ಮಳೆ ಎಚ್ಚರಿಕೆ. ಸತತ 2 ದಿನವೂ ಕೂಡ ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಘೋಷಣೆ. ನಾಳೆ ನಾಡಿದ್ದು 2 ದಿನವೂ ಕೂಡ ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಘೋಷಣೆ. ಕರಾವಳಿ ಕರ್ನಾಟಕ, ದಕ್ಷಿಣ ಒಳನಾಡಿನಲ್ಲಿ ರೆಡ್ ಅಲರ್ಟ್. ಉತ್ತರ ಒಳನಾಡಿನಲ್ಲೂ ಕೂಡ ನಾಳೆ ನಾಡಿದ್ದು 2 ದಿನ ರೆಡ್ ಅಲರ್ಟ್. ಕರ್ನಾಟಕದಲ್ಲಿ ಮಳೆ ಇನ್ನಷ್ಟು ತೀವ್ರಗೊಳ್ಳುವಂತಹ ಮುನ್ಸೂಚನೆ. ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಘೋಷಣೆ. ಇವತ್ತು ಕರಾವಳಿ, ದಕ್ಷಿಣ ಒಳನಾಡು, ಉತ್ತರ ಒಳನಾಡಿನಲ್ಲಿ ಆರೆಂಜ್ ಅಲರ್ಟ್. ಎಸ್ ವೀಕ್ಷಕರೇ, 2-3 ದಿನ ಇನ್ನು ಮಳೆ ಫಿಕ್ಸ್ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ನಿನ್ನೆ ಹಾಗೂ ಮೊನ್ನೆ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರಿನ ಜನರು ತತ್ತರಿಸಿ ಹೋಗಿದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ನೀರು ನುಗ್ಗಿದೆ. ಎಸ್, ಎಲ್ಲಾ ಕಡೆಯಲ್ಲೂ ಕೂಡ ನೀರು ತುಂಬಿಕೊಂಡಿದೆ. ಚರಂಡಿ ಯಾವುದು, ರಸ್ತೆ ಯಾವುದು ಅಂತ ಜನಸಾಮಾನ್ಯರಿಗೂ ಗೊತ್ತಾಗ್ತಾ ಇಲ್ಲ. ವಾಹನ ಸವಾರರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಪ್ರವಾಹ ಮಳೆ ಎಚ್ಚರಿಕೆಯನ್ನ 2 ದಿನ ಅಂದ್ರೆ ನಾಳೆ ನಾಡಿದ್ದು ಪ್ರವಾಹ ಮಳೆ ಬೀಳುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದೆ ಹವಾಮಾನ ಇಲಾಖೆ. ನಾನು ಒಂದು ಗೊತ್ತಾಗ್ತಾ ಇಲ್ಲ, ಹವಾಮಾನ ಇಲಾಖೆ ಪ್ರತಿ ಸಲವೂ ಹೇಳ್ತಾ ಇತ್ತು, ಏನ್ ಹೇಳ್ತಾ ಇತ್ತು ಅಂತಂದ್ರೆ ಮನೆಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಇದೆ, ಅಂದ್ರೆ ಅಷ್ಟೊಂದು ಮಳೆ ಬರುವಂತಹ ಸಾಧ್ಯತೆಗಳಿದೆ, ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇತ್ತು. ಬಟ್ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಹವಾಮಾನ ಇಲಾಖೆ ಎಷ್ಟೋ ಸಲ ಮುನ್ನೆಚ್ಚರಿಕೆ ಕ್ರಮವನ್ನ ಕೊಟ್ಟರೂ ಕೂಡ, ಮಳೆ ಬರುತ್ತೆ ಅಂತ ಹೇಳಿದ್ರು ಕೂಡ ನಮ್ಮ ಸರ್ಕಾರ ಯಾಕೆ ಸೈಲೆಂಟ್ ಆಗಿತ್ತು? ಗ್ರೇಟರ್ ಬೆಂಗಳೂರು ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ಮಳೆ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿದೆ? ಸತತ 2 ದಿನಗಳ ಕಾಲ ಇನ್ನು ಮುಂದೆ ಭಾರಿ ಕಷ್ಟವಿದೆ. ನಾಳೆ ನಾಡಿದ್ದು, ಇವತ್ತು ಬೆಳಗ್ಗೆಯಿಂದಲೇ ಮಳೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ನಿಜಕ್ಕೂ ಕೂಡ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಮನೆಗಳಿಗೆ ನೀರು ನುಗ್ಗಿದೆ. ಗ್ರೌಂಡ್ ಫ್ಲೋರ್ಗಳಿಗೆ ಕಾಲಿಡೋಕೆ ಆಗ್ತಾ ಇಲ್ಲ. ಸಾಮಾನು ಸರಂಜಾಮುಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ದವಸ ಧಾನ್ಯಗಳು ಕೂಡ ಕೊಚ್ಕೊಂಡು ಹೋಗಿದೆ. ಮಲಗ್ಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ. ಬೇರೆಯವ್ರ ಮನೆಗೆ ಹೋಗಿ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಎಲ್ಲವೂ ಕೂಡ ಹಾಳಾಗಿದೆ. ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲವೂ ಕೂಡ ನೀರು ಹೊಕ್ಕಿ ಹಾಳಾಗಿದೆ. ಅದನ್ನ ಯೂಸ್ ಮಾಡ್ಲಿಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ ಜನರು. ಇದಿಷ್ಟು ಗೊತ್ತಿದೆ, ಇದಿಷ್ಟು ಆಗಿದೆ. ಹವಾಮಾನ ಇಲಾಖೆ ಮೊದಲೇ ಮುನ್ಸೂಚನೆಯನ್ನ ನೀಡಿದೆ. ಸರ್ಕಾರ ಏನು ಮಾಡ್ತಾ ಇತ್ತು? ಇದಕ್ಕೆ ಸರ್ಕಾರವೇ ಆನ್ಸರ್ ಕೊಡಬೇಕಾಗಿದೆ. ಗ್ರೇಟರ್ ಬೆಂಗಳೂರಿನ ಕನಸು ಹೊತ್ತಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ, ಜನಸಾಮಾನ್ಯರ ಪ್ರಶ್ನೆಗೆ ಉತ್ತರ ಕೊಡಿ. ಇನ್ನು ಮತ್ತೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ನಾಳೆ ನಾಡಿದ್ದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಕರ್ನಾಟಕದಲ್ಲಿ. ಬೆಂಗಳೂರಿನಲ್ಲಿ ಮಳೆಗೆ ಮೊದಲ ಸಾವು. ಮಹದೇವಪುರದ ಚಿನ್ನಸಂದ್ರದಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಗೋಡೆ ಕುಸಿದು 33 ವರ್ಷದ ಶಶಿಕಲಾ ಬಲಿಯಾಗಿದ್ದಾರೆ. ಎಸ್, ಮೊದಲ ಮಳೆಗೆ ಸಾವು ಕೂಡ ಸಂಭವಿಸಿದೆ ಚಿನ್ನಸಂದ್ರದಲ್ಲಿ. ಇನ್ನೇನಾಗಬೇಕು? ಇದಕ್ಕೆಲ್ಲವೂ ಕೂಡ ಸರ್ಕಾರ ಹೊಣೆಯನ್ನು ಹೊತ್ತುಕೊಳ್ಳುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಜೋರಾದ ಮಳೆ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ರಸ್ತೆ ಇಕ್ಕೆಲಗಳನ್ನ ಯಾಕೆ ಸ್ವಚ್ಛ ಮಾಡಿಲ್ಲ? ಚರಂಡಿಗಳಿಗೆ ನೀರು ಹೋಗುವಂತೆ ವ್ಯವಸ್ಥೆ ಯಾಕೆ ಮಾಡಿಲ್ಲ? ನಾಳೆ ನಾಡ್ದು ಇನ್ನೂ ಕೂಡ ರಣಭೀಕರ ಮಳೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರವಾಹ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗ ಎಚ್ಚರಿಕೆಯನ್ನ ನೀಡಿದೆ. ಸರ್ಕಾರ
ಇದಕ್ಕೇನ್ ಕ್ರಮವನ್ನ ಕೈಗೊಳ್ತೀರಾ? ಮಳೆ ಬಂದು ನೀರು ಮನೆಗೆ ಹೊಕ್ಕದ ಮೇಲೆ ನೀವು ಬಂದು ಹೆಲ್ಪ್ ಮಾಡ್ತೀರಾ ಅಥವಾ ನೀವು ಬಂದು ಅದನ್ನು ನೋಡ್ಕೊಳ್ತೀರಾ ಅನ್ನುವಂತಹ ಗ್ಯಾರಂಟಿಗಳನ್ನ ನೀವು ಕೊಡ್ತಿದ್ದೀರಾ. ಆದರೆ ಮಳೆ ಬರೋಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ಕ್ರಮವನ್ನ ಏನು ವಹಿಸಬೇಕು ಅಂತ ಯಾಕೆ ನೋಡಿಲ್ಲ? ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಹೇಗೆ ಪರದಾಡ್ತಾ ಇದ್ದಾಳೆ ಆ ಮಹಿಳೆ ಅನ್ನುವುದನ್ನ. ಮನೆಗೆ ನೀರು ನುಗ್ಗಿದೆ, ಮಲಗಲಿಕ್ಕೆ ಯೂಸ್ ಮಾಡಿದ್ದಂತಹ ಅದೆಷ್ಟೋ ಹಾಸಿಗೆಗಳನ್ನ ಮಳೆ ನೀರಲ್ಲಿ ನೆನೆಯುವ ಹಾಗೆ ಆಗಿದೆ. ಅದೆಷ್ಟೋ ಇಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗಿದೆ. ಅದೆಷ್ಟೋ ಜನರ ಮನೆಗೆ ನೀರು ನುಗ್ಗಿದೆ. ಇದು ಕರಾವಳಿಯೋ ಬೆಂಗಳೂರೋ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಆ ತರ ನೀರು ಬರ್ತಾ ಇದೆ. ಮುನ್ನೆಚ್ಚರಿಕೆಯನ್ನ ಕೊಟ್ಟಿರುವಂತಹ ಹವಾಮಾನ ಇಲಾಖೆ ತನ್ನ ಕೆಲಸವನ್ನ ತಾನು ಮಾಡಿದೆ, ಆದ್ರೆ ಸರ್ಕಾರ ಯಾಕೆ ಮಾಡಿಲ್ಲ? ಇದು ನೇರ ಪ್ರಶ್ನೆ. ಸರ್ಕಾರ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟದ ಮೇಲೂ ಕೂಡ ಮತ್ತೆ ಹೀಗಾಗಿದೆ ಅಂದ್ರೆ ಏನರ್ಥ? ಕರ್ನಾಟಕದಲ್ಲಿ ಇನ್ನಷ್ಟು ದಿನ ಮಳೆ ಬರ್ತಾ ಇದೆ. ನಾಳೆ ನಾಡಿದ್ದು ಮಳೆ ಫಿಕ್ಸ್, ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮೊದಲ ಸಾವು ಕೂಡ ಆಗಿದೆ. ಮಳೆಗೆ ಮಹದೇವಪುರದ ಜನಸಂದ್ರದಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಗೋಡೆ ಕುಸಿದು 33 ವರ್ಷದ ಶಶಿಕಲಾ ಬಲಿಯಾಗಿದ್ದಾರೆ ದುರಾದೃಷ್ಟವಶಾತ್. ಬೆಂಗಳೂರಿನಲ್ಲಿ ಪ್ರವಾಹ, ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡಿರುವಂತಹ ಡಿಕೆ ಶಿವಕುಮಾರ್. ಬೆಂಗಳೂರು ಪ್ರವಾಹ ಕಷ್ಟ ಆಗ್ತಿರೋದು ಇಂಗ್ಲಿಷ್ ಬಲ್ಲವರಿಗೆ ಮಾತ್ರನಾ? ಎಸ್, ಬೆಂಗಳೂರಿನಲ್ಲಿ ಪ್ರವಾಹ, ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡಿರುವಂತಹ ಡಿಕೆ ಶಿವಕುಮಾರ್. ಬೆಂಗಳೂರು ಪ್ರವಾಹ ಕಷ್ಟ ಆಗ್ತಿರೋದು ಇಂಗ್ಲಿಷ್ ಬಲ್ಲವರಿಗೆ ಮಾತ್ರನಾ? ಬೆಂಗಳೂರು ಪ್ರವಾಹದಿಂದ ಕನ್ನಡಿಗರಿಗೆ ಏನು ತೊಂದರೆ ಆಗ್ತಾ ಇಲ್ವಾ ಅಂತ. ಬೆಂಗಳೂರಿನಲ್ಲಿ ಮಳೆಯಿಂದ ಆಗ್ತಿರುವಂತಹ ಸಮಸ್ಯೆ ಇವತ್ತು ನಿನ್ನೆಯದ್ದಲ್ಲ. ಈ ಬಗ್ಗೆ ಹಲವು ವರ್ಷಗಳಿಂದ ಬೆಂಗಳೂರನ್ನ ಸರ್ಕಾರ, ಆಡಳಿತ ವರ್ಗ ಕಡೆಗಣಿಸಿದೆ. ನಾವು ಇದನ್ನ ಪರಿಹರಿಸಲು ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ತಾತ್ಕಾಲಿಕ ಅಲ್ಲ, ದೀರ್ಘಕಾಲದ ಪರಿಹಾರಕ್ಕಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಹತಾಶೆ, ಆತಂಕ ನನಗೂ ಕೂಡ ಅರ್ಥ ಆಗುತ್ತೆ. ನಾನು ನಿಮ್ಮೊಳಗೆ ಒಬ್ಬ. ನಾನು ನನ್ನ ಬದ್ಧತೆಯನ್ನ ಪುನರುಚ್ಚರಿಸುತ್ತೇನೆ. ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡಿರುವಂತಹ ಡಿಕೆ ಶಿವಕುಮಾರ್. ಎಲ್ಲಾ ಕಡೆಗೂ ಕನ್ನಡ 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 ಅಂತ ಕನ್ನಡದವರು ಬಡ್ಕೊಂಡಿದ್ದೇ ಆಯ್ತು. ಕನ್ನಡದಲ್ಲಿ ಮಾತಾಡಿ, ನಮಗೆ ಕನ್ನಡ ಗೊತ್ತು, ಕನ್ನಡದಲ್ಲಿ ಮಾತಾಡಿ ಅಂತ ಕನ್ನಡಿಗರು ಹೇಳ್ಕೊಂಡಿದ್ದೇ ಉಂಟು. ಕರ್ನಾಟಕದಲ್ಲಿ ಕನ್ನಡ ಬೇಕು ಅಂತ ಹೇಳಿ ಕನ್ನಡದ ಜನ ಕೇಳ್ಕೊಂಡಿದ್ದಾಯ್ತು. ಇನ್ನು ಕೇಳೋದಿಲ್ಲ, ಹೇಳೋದು ಎನ್ನುವಂಥ ವಾಕ್ಯಗಳನ್ನ ಉಪಯೋಗಿಸಿದ್ದು ಆಯ್ತು. ಆದರೆ ಡಿಕೆ ಶಿವಕುಮಾರ್, ಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಸಮಸ್ಯೆಯನ್ನ ಇಂಗ್ಲಿಷ್ನಲ್ಲಿ ಬರ್ಕೊಂಡಿದ್ದಾರೆ ಟ್ವಿಟರ್ನಲ್ಲಿ. ಯಾಕೆ ಡಿಕೆ ಶಿವಕುಮಾರ್ ಅವರೇ? ನಮ್ಮ ಕನ್ನಡದ ಜನ ಏನು ಮಾಡಿದ್ದಾರೆ? ಇಂಗ್ಲಿಷ್ ಬರುವಂತಹ ಹೈಫೈ ಪೀಪಲ್ಗಳಿಗೆ ಮಾತ್ರ ಬೆಂಗಳೂರು ಇದು ಕಷ್ಟವಾಗ್ತಾ ಇದೆಯಾ ಮಳೆಯಿಂದ? ಬೆಂಗಳೂರಿನಲ್ಲಿ ಪ್ರವಾಹ, ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡಿದ್ದೀರಾ, ಕಾರಣ ಏನು? ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿರುವಂತದ್ದನ್ನ ಫ್ರೀಡಂ ಟಿವಿ ತೋರಿಸ್ತಾ ಇದೆ. ಹಾಗೆ ಈಚೆ ಕಡೆಯಲ್ಲಿ ಬೆಂಗಳೂರಿಗೆ ಹೇಗೆ ಪ್ರವಾಹ ಬರ್ತಾ ಇದೆ ಅನ್ನೋದನ್ನು ಕೂಡ ಫ್ರೀಡಂ ಟಿವಿಯಲ್ಲಿ ತೋರಿಸ್ತಾ ಇದ್ದೀವಿ. ಈ ತರ ಪ್ರವಾಹದಲ್ಲಿ ಅದೆಷ್ಟೋ ಬೈಕ್ ಸವಾರರು ನೋಡ್ತಾ ಇರ್ಬೋದು ನೀವು. ಅವರಿಗೆ ಬೈಕ್ ಅನ್ನ ಹಿಡ್ಕೊಂಡು ತಾವು ಹೋಗ್ಲಿಕ್ಕಾಗ್ತಾ ಇಲ್ಲ. ಆ ತರ ಪ್ರವಾಹ ಬಂದಿದೆ. ನೀವು ಇಂಗ್ಲಿಷಲ್ಲಿ ಟ್ವೀಟ್ ಮಾಡಿದ್ದೀರಾ. ನೀವು ಹೇಳಿರುವಂತಹ ವಿಚಾರಗಳು ಸರಿಯೇ, ಆದರೆ ಕರ್ನಾಟಕದಲ್ಲಿ ಇದ್ದು ಕನ್ನಡಿಗರಿಗೆ ಅದು ಅರ್ಥ ಆಗೋದಿಲ್ಲ. ಕೆಲವೊಂದು ಟೈಮ್ ದೊಡ್ಡ ದೊಡ್ಡ ಪದಗಳನ್ನ ಬಳಕೆ ಮಾಡಿದ್ರೆ ಜನಸಾಮಾನ್ಯರಿಗೆ ಸ್ವಲ್ಪ ಜನಕ್ಕೆ ಅರ್ಥ ಆಗೋದಿಲ್ಲ. ಏನ್ ಹೇಳ್ತೀರಾ ಇದಕ್ಕೆ? ನಿಮ್ಮ ಈ ಒಂದು ಸಮಸ್ಯೆ ಅಂದ್ರೆ ಬೆಂಗಳೂರಿನಲ್ಲಿ ಪ್ರವಾಹ ಬಂದಿತ್ತಲ್ಲ, ಆ ಒಂದು ಸಮಸ್ಯೆ ಇಂಗ್ಲಿಷ್ನವರಿಗೆ ಮಾತ್ರನಾ, ಕನ್ನಡಿಗರು ಇಲ್ವಾ?
ಕೆಚ್ಚೆದೆಯ ಕನ್ನಡಿಗರಿಗೆ ಸಮಸ್ಯೆ ಆಗ್ತಾ ಇಲ್ವಾ ಮಳೆಯಿಂದಾಗಿ? ಅದಕ್ಕೆ ನೀವೇ ಉತ್ತರ ಕೊಡಬೇಕು. ಹಾಗೆ ನಿಮ್ಮ ಟ್ವಿಟರ್ನಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡ, ಫಸ್ಟ್ ಕನ್ನಡ ಹಾಗೆ ಇಂಗ್ಲಿಷ್ ಇದ್ರೆ ಇನ್ನೂ ಉತ್ತಮವಾಗಿರ್ತಿತ್ತು. ಜನ ನಿಮ್ಮನ್ನ ಹೊಗಳ್ತಿದ್ರು. ಬೆಂಗಳೂರಿನಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಸಮಸ್ಯೆ ಇವತ್ತು ನಿನ್ನೆಯದ್ದಲ್ಲ ಅಂತ ಬರ್ಕೊಂಡಿದ್ದಾರೆ. ಈ ಬಗ್ಗೆ ಹಲವು ವರ್ಷಗಳಿಂದ ಬೆಂಗಳೂರನ್ನ ಸರ್ಕಾರ ಆಡಳಿತ ವರ್ಗ ಕಡೆಗಣಿಸ್ತಾ ಇದೆ. ನಾವು ಅದರ ಬಗ್ಗೆ ಪರಿಹರಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ತಾತ್ಕಾಲಿಕವಾಗಿ ಅಲ್ಲ, ದೀರ್ಘಕಾಲದ ಪರಿಹಾರಕ್ಕಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಹತಾಶೆ, ಆತಂಕ ಎಲ್ಲವೂ ಕೂಡ ನನಗೆ ಅರ್ಥ ಆಗುತ್ತೆ. ನಾನು ನಿಮ್ಮೊಳಗೆ ಒಬ್ಬ ಅಂತ ಹೇಳ್ಕೊಂಡಿದ್ದಾರೆ. ನಾನು ನನ್ನ ಬದ್ಧತೆಗಳನ್ನ ಪುನರುಚ್ಚರಿಸುತ್ತೇನೆ, ನಿಮ್ಮ ಜೊತೆಗೆ ನಾನಿದ್ದೇನೆ ಅಂತ ಹೇಳಿ ಇಂಗ್ಲಿಷಲ್ಲಿ ಟ್ವೀಟ್ ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.